ನಮಸ್ಕಾರ. ಇವತ್ತೊಂದು ಗಂಭೀರವಾದಂಥ ವಿಷಯವನ್ನು ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಬಂದಿದ್ದೇನೆ. ಸರ್ಕಾರ ಇವತ್ತು ಈ ಹಾಜರಾತಿ ಕಾರ್ಯಕ್ರಮವನ್ನು ಈ ಶೈಕ್ಷಣಿಕ ವರ್ಷದಿಂದ 5 ಕೋಟಿ ಸಮ್ಮತಿಯೊಂದಿಗೆ ಪ್ರಾರಂಭಿಸ್ತಾ ಇದೆ. ಇದನ್ನು ನಾನು ಸರ್ಕಾರಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ, ಸ್ವಾಗತಿಸ್ತೂ ಕೂಡ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ನಾನು ಹೇಳಕೊಟ್ಟಿರುವಂಥದ್ದು ಏನು ಅಂತ ಹೇಳಿದ್ರೆ, ಸರ್ಕಾರ ಇಂಥ ಯೋಜನೆಗಳನ್ನು ತರೋದ್ರ ಮುಖಾಂತರ ಗುಣಮಟ್ಟದ ಶಿಕ್ಷಣವನ್ನು ಕಾಣ್ತೇವೆ ಎನ್ನುವಂಥ ಕನಸನ್ನು ಕಾಣ್ತಾ ಇದೆ. ಆದರೆ ನಿಜವಾಗಿಯೂ ಕೂಡ ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಈಗ 15,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದೀವಿ. ಇದು ತಾತ್ಕಾಲಿಕವಾಗಿ ನಿಲ್ಲಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ ಇಂಥ ಕನಸನ್ನು ಬಿತ್ತಿ ನುಣ್ಚ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾಯಿದೆ. ಇದಾಗಬಾರ್ದು. ಶಿಕ್ಷಕರು ತರಬೇತಿ ಪಡೆದಂಥ ಲಕ್ಷಾಂತರ ನಿರುದ್ಯೋಗಿಗಳಿದ್ದಾರೆ. ಅಂಥ ಶಿಕ್ಷಕರನ್ನ ನೀವು ನೇಮಕ ಮಾಡ್ಕೊಳ್ಳೋದ್ರ ಮುಖಾಂತರ ಗುಣಮಟ್ಟದ ಶಿಕ್ಷಣವನ್ನು ಕಾಣ್ಬೋದು. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇಲ್ಲ. ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ನೀವು ತೇಪೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀರಾ. ಹಾಗಾಗಿ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಗಮನ ಹರಿಸಿ ಕಡ್ಡಾಯವಾಗಿ ಶಾಲೆಗಳಲ್ಲಿ ಗುಣಮಟ್ಟವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ, ತೆರನಾದಂಥ ಹುದ್ದೆಗಳಿಗೆ ಮತ್ತು ನಿವೃತ್ತಿ ಹೊಂದಿದಂಥ ಹುದ್ದೆಗಳಿಗೆ ನೀವು ನೇರವಾಗಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಉದ್ಯೋಗವನ್ನು ಸೃಷ್ಟಿ ಮಾಡಿ ಶಾಲೆಗಳಿಗೆ ಕಳಿಸ್ಕೊಟ್ರೆ ನಿಜವಾಗಿಯೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಯಲ್ಲಿ ಇದನ್ನು ನೀವು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿದೆಯಾ ಚರ್ಚೆ ಮಾಡಿ. ಯಾರು ಸರ್ಕಾರಿ ನೌಕರಿಯನ್ನು ಪಡ್ಕೊಂಡು ಸೇವೆಯನ್ನು ಮಾಡ್ತಾಯಿದ್ದಾರೋ ಅಥವಾ ನಾವು ಸೇವೆಯನ್ನು ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡಿದ್ದಾರೋ ಅವರ ಮಕ್ಕಳನ್ನು ಈ ಒಂದು ಶೈಕ್ಷಣಿಕ ಅಡಿಯಲ್ಲಿ, ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಯೊಂದು ಮಗುವು ಕೂಡ ಓದುವಂಥ ನಿಟ್ಟಿನಲ್ಲಿ ಕಾನೂನನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಕನಿಷ್ಠ ಒಂದು ಮಗು, ಸರ್ಕಾರಿ ನೌಕರಿ ಪಡೆದಂಥ ವ್ಯಕ್ತಿಯ ಮಗು ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ಓದುವಂಥ ಕಾನೂನನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಸಂಪುಟಗಳಲ್ಲಿ ಚರ್ಚೆ ಮಾಡಿ, ಶಿಕ್ಷಣ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ, ಈ ರೀತಿಯಾದಂಥ ಗಟ್ಟಿ ನಿರ್ಧಾರಗಳನ್ನು, ದಿಟ್ಟ ಹೆಜ್ಜೆಗಳನ್ನು ಇಟ್ಟರೆ ಖಂಡಿತವಾಗಿಯೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಕರ್ನಾಟಕದಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಯಲ್ಲಿ ಕೂಡ ಪ್ರತಿಯೊಬ್ಬ ಮಗುವಿನ ಸರ್ವಾಂಗಿಕ ಬೆಳವಣಿಗೆಗೆ ಈ ಸರ್ಕಾರವೇ ಕಾರಣ ಆಗ್ತದೆ. ಒಳ್ಳೆಯ ಪ್ರಜೆಯನ್ನು ಸೃಷ್ಟಿ ಮಾಡಲಿಕ್ಕೆ ನಿಮ್ಮ ಸರ್ಕಾರ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇದನ್ನು ಪರಿಗಣಿಸಿ.